ಫಸ್ಟ್ ಇನಿಷಿಯಲ್ ಡೇ ಸ್ವಲ್ಪ ಕಷ್ಟ ಅನಿಸ್ತು, ಯಾಕಂದ್ರೆ ಇದು ಮೈತೋ ಸೀರಿಯಲ್ ಆಗಿದ್ರಿಂದ ಡೇಟ್ಸ್ ಜಾಸ್ತಿ ಇರುತ್ತೆ, ಕೆಲಸನೂ ಜಾಸ್ತಿ ಇರುತ್ತೆ. ಸೊ ಅವಾಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಆಗುತ್ತಾ ಇಂಜಿನಿಯರಿಂಗ್ ಅಂತ. ಬಟ್ ಹೋಗ್ತಾ 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 ಈಗ ಸೆಕೆಂಡ್ ಸೆಮ್ ಅಲ್ಲಿ ಇರೋದ್ರಿಂದ ಅರ್ಥ ಆಗೋಯ್ತು. ತುಂಬಾ ಕಷ್ಟ ಅನ್ಸ್ಬಿಟ್ಟಿತ್ತು, ಆಗದೇ ಇಲ್ಲಪ್ಪ ನಂಗೆ ಎರಡೆರಡು ಮಾಡಕ್ಕೆ, PU ಹೆಂಗೋ ಮಾಡ್ಬಿಟ್ಟೆ, ಇಂಜಿನಿಯರಿಂಗ್ ಆಗಲ್ಲ ಅನ್ಸ್ತಿತ್ತು. ಬಟ್ ಹೋಗ್ತಾ 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 ಅರ್ಥ ಆಯ್ತು. ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಇದ್ದಾರೆ, ಟೀಚರ್ಸ್ ಕೂಡ ಸಪೋರ್ಟಿವ್ ಇದ್ದಾರೆ. ಸೊ ಹಂಗೆ ಈಗ ಸೆಕೆಂಡ್ ಸೆಮ್ ಬಂದಿದ್ದೀನಿ. ನಾನು ನೋಡಿದಾಗೆಲ್ಲ ಅಂಜಲಿ ಅಂತಿದ್ರು, ಈಗ ರೇಣುಕೆ ಅಂತ. ರೇಣುಕೆ ಅನ್ನೋದು ಹೆಂಗಿದ್ ಪಾತ್ರ ಅಂದ್ರೆ ಭಕ್ತಿಯಿಂದ ನೋಡ್ತಾರೆ ಎಲ್ಲ. ರೇಣುಕೆ ಅನ್ನೋದು ಎಂತ ಪಾತ್ರ ಅಂದ್ರೆ, ಫಸ್ಟ್ ಕಾಲ್ ಬಂತು, CET ಎಕ್ಸಾಮ್ಸ್ ಅವಾಗ ಇನ್ನ ನಡೀತಿತ್ತು, ಇನ್ನ ನಾನು CETನೂ ಬರ್ದಿರ್ಲಿಲ್ಲ, PU ಆಗಿತ್ತು. ಸೊ ಫುಲ್ ಸೀರಿಯಸ್ ಆಗಿ ಓದ್ಕೊಂಡಿದ್ದೆ, CET ಎಕ್ಸಾಮ್ ಇದೆ, ಇದೊಂದು ನೀಟಾಗಿ ಮಾಡ್ಬಿಡ್ಬೇಕು ಅಂತ. ಆ ಟೈಮಲ್ಲಿ ಅಮ್ಮಂಗೆ ಕಾಲ್ ಬಂತು. ನಮ್ಗೆ ಗೊತ್ತಿರ್ಲಿಲ್ಲ, ಬಿಕಾಸ್ ನಾನು ಯಾವತ್ತು ಮೈತೋ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾರೇ ಆಗ್ಲಿ ಮೈತೋ ಮಾಡ್ತೀವಿ ಅಂತ ಅನ್ಕೊಂಡಿರಲ್ಲ, ಅದು ಒಲ್ದ್ಬಿಟ್ಟು ಬರುತ್ತೆ. ಮೈತೋ ಅನ್ನೋ ರೋಲು, ಆ ದೇವತೆ ರೋಲು ಬರ್ದಿದ್ರೆ ಮಾತ್ರ ಸಿಗುತ್ತೆ. ಸೊ ನನ್ಗೆ ಅನ್ಕೊಂಡಿರ್ಲಿಲ್ಲ ಸಿಗುತ್ತೆ ಅಂತ. ನಾನೇನ್ ಅನ್ಕೊಂಡಿದ್ದೆ, ಓಕೆ ಈಗ PU ಮುಗಿಸೋದ್ನ, ಇಂಜಿನಿಯರಿಂಗ್ ಈಗ CET ಬರೀತೀನ, ಇಂಜಿನಿಯರಿಂಗ್ ಮಾಡ್ಕೊಂಡು ಏನಾದ್ರು ಸೀರಿಯಲ್ ಅಲ್ಲಿ ಮಾಡ್ಬೇಡ, ಅವಾಗ ಬಂದ್ರೆ ಮಾಡೋಣ ಅಂತ. ಮೈತೋ ಮಾಡ್ತೀನಿ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ಮೈತೋ ರೋಲ್ ಆಫರ್ ಆಯಿತು. ಸಿಕ್ಕಿದಾಗ ನನಗೂ ಗ್ಯಾರಂಟಿ ಇರಲಿಲ್ಲ ನನ್ನ ಕೈಯಲ್ಲಿ ಆಗುತ್ತಾ ದೇವತೆ ರೋಲ್ ಮಾಡೋಕ್ಕೆ. ಆಮೇಲೆ ಮೈತೋ ಅಂದರೆ ಆ ಜವಾಬ್ದಾರಿ ಇರುತ್ತೆ ಸಿಕ್ಕಾಪಟ್ಟೆ. ದೇವತೆ ರೋಲ್ ಅಂದರೆ ಇನ್ನೂ ಜವಾಬ್ದಾರಿ ಇರುತ್ತೆ, ಯಾಕಂದರೆ ಜನರು ನಮ್ಮನ್ನು ದೇವತೆ ಥರ ರಿಸೀವ್ ಮಾಡಬೇಕು, ಅದು ಮುಖ್ಯ. ಯಾಕಂದರೆ ನಮ್ಮ ಪಾತ್ರನ ಜನರು ಒಪ್ಕೋಬೇಕು, ಅವಾಗ ಮಾತ್ರ ನಮ್ಮ ಆರ್ಟಿಸ್ಟ್ಗಳಿಗೆ ಒಂದು ರೆಕಗ್ನೈಸೇಷನ್ ಸಿಗೋದು, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಸೊ ನನಗೆ ಭಯ ಆಯಿತು, ಎಲ್ಲಿ ಒಪ್ಕೋತಾರ ಜನ. ಇಷ್ಟು ದಿನ ನಾನು ಅಂಜಲಿಯಾಗಿ ಚಿಕ್ಕ ಮಗು ಥರ ನೋಡ್ಬಿಟ್ಟು ಈಗ ಸಡನ್ನಾಗಿ ರೇಣುಕೆ ಆಗಿ ಬಂದರೆ ಆ ದೇವತೆ ಥರ ನೋಡ್ತಾರ, ಆ ಪಾತ್ರ ಒಪ್ಕೋತಾರ ಅಂತಿತ್ತು. ಬಟ್ ಎಲ್ಲರೂ ಕೇಳಿದ್ರು ಅಮ್ಮ ಪಾಪ ಓಕೆನಾ ಮಾಡ್ಬೋದು ಅಂತ. ಬಟ್ ಎಲ್ಲ ಹೇಳಿದ್ದು ಒಂದೇ, ಲೀಡ್ ರೋಲ್ ಆಗಿ ದೇವತೆ ರೋಲ್ ಸಿಕ್ಕಿದೆ, ಅದು ಹುಡ್ಕೊಂಡು ಬಂದಿದೆ ಪಾತ್ರ, ಮಾಡ್ಲಿ ಅವಳು, ಎಲ್ಲ ಒಳ್ಳೇದಾಗುತ್ತೆ ಮಾಡ್ಲಿ ಅಂತ. ಸೊ ಫಸ್ಟ್ ಲೀಡ್ ಆಗಿ ಸಿಕ್ಕಿದ್ದು ದೇವತೆ ರೋಲ್.